ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಶೆಟ್ಟಿ ಅಂತೇಳಿ ಸಿಂಜಂಟಾ ತರಕಾರಿ ವಿಭಾಗದಲ್ಲಿ ಕಳೆದ 6 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾವು ಸಿಂಜಂಟಾ ಕಂಪನಿ ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂಥ ಕಲ್ಲಂಗಡಿ ತಳಿ ಬಗ್ಗೆ, ಶೇರ್ಷಾ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಶೇರ್ಷಾ ಅಂತಕ್ಕಂಥದ್ದು ಹೊಸ ಸಿಂಜಂಟಾ ಕಂಪನಿಯಿಂದ ಬಂದಿರತಕ್ಕಂಥ ತಳಿಯಾಗಿದ್ದು, ಏನು ನಾವು ಪರ್ಸನಲ್ ಸೈಜ್ ವಾಟರ್ ಮೆಲನ್ ಏನು ಹೇಳ್ತೀವಿ, ಐಸ್ ಬಾಸ್ ಸೆಗ್ಮೆಂಟ್ ಅಲ್ಲಿ ಈ ತಳಿನ ನಾವು ಮಾರ್ತಾ ಇದ್ದೀವಿ. ಈ ದಿನ ನಾವು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ಇದ್ದೇವೆ. ಸುಮಾರು 12 ಎಕರೆ ಏನು ಶೇರ್ಷಾ ತಳಿಯನ್ನ ನಾವು ಕಟಾವು ಮಾಡ್ತಾ ಇದ್ದೇವೆ. ಆ ಈ ಏನು ಈ ರೈತರು ಬಂದು ಮದನ್ ಮೋಹನ್ ಅಂತೇಳಿ ಹಾಗೂ ವೆಂಕಟರಮಣಪ್ಪ ಅಂತೇಳಿ. ಸಿಂಜಂಟಾದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಾವು ಏನು ಐಸ್ ಬಾಕ್ಸ್ ಸೆಗ್ಮೆಂಟ್ ಕಲ್ಲಂಗಡಿ ತಳಿಗಳನ್ನ ನಾವು ಮಾರ್ತಾ ಇದ್ದೀವಿ. ಅದರಲ್ಲಿ ನೀವು ಕೇಳಿರ್ತಕ್ಕಂಥದ್ದು ಆದ್ರೆ ಶುಗರ್ ಕ್ವೀನ್, ಸೂಪರ್ ಕ್ವೀನ್, ಸಿಂಬಾ ಅಂತಕ್ಕಂಥ ತಳಿಗಳನ್ನ ಮಾರ್ತಾ ಇದ್ವಿ. ಈ ವರ್ಷ ನಾವು ಹೊಸದಾಗಿ ಶೇರ್ಷಾ ಅಂತಕ್ಕಂಥ ತಳಿಯನ್ನ ಮಾರ್ತಾ ಇದೀವಿ. ಸೊ ಈ ತಳಿಯಲ್ಲಿ ಮುಖ್ಯ ಏನು ಗುಣಲಕ್ಷಣಗಳು ಏನಪ್ಪಾ, ಬೇರೆ ತಳಿಗಳಿಗೆ ಕಂಪೇರ್ ಮಾಡಿದ್ರೆ ರೈತರಿಗೆ ಇದರಿಂದ ಏನು ಉಪಯೋಗ ಬರ್ತಾ ಇದೆ ಅಥವಾ ಇದರಿಂದ ಏನು ಲಾಭ ಇದೆ ಅಂತ ಹೇಳಿದ್ರೆ, ನೀವು ನೋಡ್ತಿರ್ಬೋದು. ಮೊದಲನೇದಾಗಿ ಇದ್ರದ್ದು ಹೈಲೈಟ್ ಬಂದು ಕಾಯಿ. ಎಲ್ಲಾ ಕಾಯಿಗಳು ಕೂಡ ಒಂದೇ ಯೂನಿಫಾರ್ಮ್ ಸೈಜ್. ನೀವು ಏನಂತ ಹೇಳಿದ್ರೆ ಇದು 4ರಿಂದ 6 kg ತೂಕ ಏನು ಯೂನಿಫಾರ್ಮ್ ಸೈಜ್ ಬರುತ್ತೆ. ಹಾಗೆ ಏನ್ ರೈತರು ಮೇಂಟೈನ್ ಮಾಡ್ತಕ್ಕಂಥದ್ರಲ್ಲೂ ಕೂಡ ಏನು ತುಂಬಾ ಹೈ ಮೇಂಟೆನೆನ್ಸ್ ಅಗತ್ಯ ಕೂಡ ಇಲ್ಲ. ಇದಕ್ಕೆ ಮೀಡಿಯಂ ಮೇಂಟೆನೆನ್ಸ್ ಅಲ್ಲೇ ಕಡಿಮೆ ಖರ್ಚಲ್ಲೂ ಕೂಡ ಅಧಿಕ ಇಳುವರಿಯನ್ನ ಪಡಿಬಹುದು. ನಾವೀಗ ನಿಂತಿರ್ತಕ್ಕಂಥದ್ದು ಸುಮಾರು 3 ಎಕರೆ ತೋಟ ಪಾವಗಡದಲ್ಲಿ. ನೀವು ನೋಡ್ತಿರ್ಬೋದು. ಇನ್ನೂ ಕೂಡ ಈ ಎಲೆಗಳಂತದ್ದು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದಾರೆ, ಆದ್ರೂ ಕೂಡ ಎಲೆಗಳಂತಕ್ಕಂಥದ್ದು ಫುಲ್ ಗ್ರೀನಿಶ್ ಆಗಿದೆ, ಯಾವುದೇ ರೋಗ ಇಲ್ಲ. ನೀವು ನೋಡ್ತಾ ಇರ್ಬೋದು, ಗ್ರೀನಿಶ್ ಆಗಿದೆ, ಯಾವುದೇ ಒಂದು ರೋಗ ಅಂತಕ್ಕಂಥದ್ದು ಎಲೆಗಳಲ್ಲಿ ಇಲ್ಲ. ಹಾಗಾಗಿ ತುಂಬಾ ಫ್ರೆಶ್ ಆಗಿ ಇದಾಗುತ್ತೆ. ಹಾಗೆ ಈ ತರ ಫ್ರೆಶ್ ಇದ್ರೆ ಫೀಲ್ಡ್ ಗಳಲ್ಲಿ ವೆಂಡರ್ ಕೂಡ ಫಸ್ಟ್ ಪ್ರಿಫರೆನ್ಸ್ ನ ಕೊಡ್ತಾರೆ. ಹಾಗೆ ಈ ತಳಿ ಇವತ್ತು ವೆಂಡರು 55 ದಿನಕ್ಕೆ ಕಟಾವ್ ಮಾಡ್ತಾ ಇದಾರೆ. ಮಾರ್ಕೆಟ್ ಅಲ್ಲಿ ರೇಟ್ 15 ರೂಪಾಯಿ ಇದ್ರು ಕೂಡ ವೆಂಡರಿಗೆ 17 ರೂಪಾಯಿ ಇವತ್ತು ವೆಂಡರ್ ಪ್ರಿಫರ್ ಮಾಡಿದ್ದಾರೆ. ಮೇನ್ ಹೈಲೈಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ತಳಿಲಿ ಕಾಯಿಗಳನ್ನ ನೋಡ್ಬೋದು ನೀವು. ಕಾಯಿ ಅಂತಕ್ಕಂಥದ್ದು 90 ಭಾಗ ಕಾಯಿ ಅಂತಕ್ಕಂಥದ್ದು ನಿಮ್ಗೆ ಫಸ್ಟ್ ಕಟ್ಟಿಂಗ್ ಅಲ್ಲಿ ಹೊರಟೋಗುತ್ತೆ. ನಿಮಗೆ ಆಲ್ರೆಡಿ ಕಟಾವ್ ಮಾಡಿದ್ದಾರೆ. ಕಾಯಿಗಳು ಒಂದು 10% ಕಾಯಿ ಮಾತ್ರ ಉಳಿದಿರ್ತಕ್ಕಂಥದ್ದು. ಎಲ್ಲವೂ ಕೂಡ 3.5 kg ಮೇಲೆ ಬರ್ತಕ್ಕಂಥದ್ದು. ಹೈಯೆಸ್ಟ್ ಅಂದ್ರೆ 6ರಿಂದ 8 kg ತನಕನು ಈ ಕಾಯಿ ಬರ್ತಕ್ಕಂಥದ್ದು. ಶೇರ್ಷಾ ತಳಿ ಹಾರ್ವೆಸ್ಟ್ ಮಾಡಿ ಈಗ ಫೀಲ್ಡ್ ಗಳಲ್ಲಿ ಹಾಕಿದ್ದಾರೆ. ನೋಡ್ಬೋದು ಯಾವ ತರ ಕಾಯಿ ಸೈಜು ಯೂನಿಫಾರ್ಮಿಟಿ ಇದೆ ನೋಡಿ. ಈ ಕಾಯಿ ಏನಿಲ್ಲ ಅನ್ನೋ 6ರಿಂದ 7 kg ಬರ್ತಾ ಇದೆ. ಹಾಗೆ ಈ ಕಾಯಿ ಕೂಡ ನೋಡ್ಬೋದು, ಯೂನಿಫಾರ್ಮ್ ಸೈಜ್ ಇರ್ತಕ್ಕಂಥದ್ದು. ಹಾಗೆ ಯೂನಿಫಾರ್ಮ್ ಫ್ರೂಟ್ ಶೇಪ್ ಮತ್ತು ಗ್ಲಾಸಿನೆಸ್ ಇರ್ತಕ್ಕಂಥದ್ದು. ಮೇಲ್ಗಡೆ ಗ್ಲಾಸಿನೆಸ್ನ ನೀವು ನೋಡ್ಬೋದು ಕಾಯಿಗಳಲ್ಲಿ. ಹಾಗೆ ಬನ್ನಿ ನಾವು ಫ್ರೂಟ್ಸ್ ಕಟ್ ಮಾಡಿರ್ತಕ್ಕಂಥದ್ದನ್ನ ನೋಡೋಣ, ಹೀಪ್ನ. ಇಲ್ಲಿ ನೋಡಿ, ಯೂನಿಫಾರ್ಮ್ ಫ್ರೂಟ್ ಸೈಜನ್ನ ನೋಡ್ತಾ ಇರ್ಬೋದು ನೀವು. ಹಾಗೆ ಮೇಲ್ಗಡೆ ಗ್ಲಾಸಿನೆಸ್ ಕೂಡ ಇಲ್ಲೂ ಕೂಡ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ನೋಡಿ, ಕ್ಲಿಯರ್ ಆಗಿ ನಿಮಗೆ ಒಂದೇ ಥರ ಫ್ರೂಟ್ ಸೈಜ್ನ ಕಾಣಿಸುತ್ತೆ. ಯೂನಿಫಾರ್ಮ್ ಫ್ರೂಟ್ ಸೆಟ್ಟಿಂಗು ಮತ್ತು ಯೂನಿಫಾರ್ಮ್ ಫ್ರೂಟ್ ಸೈಜು ಇಲ್ಲಿ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ನೋಡಿ ಎಷ್ಟು ಹತ್ತಿರದಲ್ಲಿ ಫ್ರೂಟ್ನ ಹೀಪ್ ಮಾಡಿದ್ದಾರೆ. ಇದು ಏನು ತೋರಿಸುತ್ತಪ್ಪ ಅಂತ ಹೇಳಿದ್ರೆ, ಹೈ ಫ್ರೂಟ್ ಸೆಟ್ಟಿಂಗು ಮತ್ತು ಯೂನಿಫಾರ್ಮ್ ಫ್ರೂಟ್ ಸೆಟ್ಟಿಂಗ್ನ ನಮಗೆ ಕಾಣಿಸುತ್ತೆ. ಇಲ್ಲಿ ಕಾಯಿಗಳನ್ನು ರಾಶಿ ಹಾಕಿರ್ತಕ್ಕಂಥದ್ದು ನೋಡ್ಬೋದು. ಇದರಲ್ಲಿ ಮೇಜರ್ ಆಗಿ ನಿಮಗೆ ಫ್ರೂಟ್ ಯೂನಿಫಾರ್ಮಿಟಿ ಆಮೇಲೆ ಫ್ರೂಟ್ ಸೆಟ್ಟಿಂಗ್ನ ನೋಡ್ಬೋದು. ಸಿಂಜಂಟಾ ಕಂಪನಿಯ ಶೇರ್ಷಾ ತಳಿ ಅಂತಕ್ಕಂಥದ್ದು ತುಂಬ ಉತ್ತಮವಾಗಿ ಬೆಳೆ ಬರ್ತಾ ಇದೆ. ರೈತರಿಗೂ ಇದರಿಂದ ತುಂಬ ಲಾಭದಾಯಕವಾಗ್ತಾ ಇದೆ. ಎಲ್ಲ ಕಲ್ಲಂಗಡಿ ಬೆಳೆಗಾರರು ಮುಂಬರುವ ಸೀಸನ್ನಲ್ಲಿ, ಕಲ್ಲಂಗಡಿ ಸೀಸನ್ನಲ್ಲಿ ಶೇರ್ಷಾ ತಳಿಯನ್ನು ಬೆಳೆದು ಉತ್ತಮವಾಗಿ ಲಾಭದಾಯಕವಾಗಿ ಮಾಡಿಕೊಡ್ಬೇಕು ಅಂತೇಳಿ ಸಿಂಜಂಟಾ ಪರವಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ.